2 ದಿನ ಹಿಂದೆ ಒಂದು ಸಂಘಟನೆ ಮಾಡಿಕೊಂಡು ಸಂದೇಶ್ ಅನ್ನೋರು, ಕೋಲಾರ ಸಂದೇಶ್ ಅವರು ಒಂದು ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿ ಶಾಸಕರ ಬಗ್ಗೆ ಒಂದು ಹೊಸಕೋಟೆ ಹತ್ರ ಒಂದು ಜಾಗದ ಹತ್ರ ಹೋಗಿ, ಅವ್ರು ಇರ್ತಕ್ಕಂಥ ಜಾಗ ಕಾಂಪೌಂಡ್ ಹಿಂದೆ ಹೋಗಿ, ಕೆರೆಗೆ ಹೋಗುವಂಥ ದಾರಿ ಅದು, ಆ ದಾರಿ ಹತ್ರ ಹೋಗಿ ಒಂದು ವಿಡಿಯೋ ಮಾಡಿಬಿಟ್ಟು ಶಾಸಕರು ಸರ್ಕಾರಿ ಜಮೀನನ್ನ, ಕೆರೆ ಒತ್ತುವರಿಯನ್ನ ಒಂದು 25 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಇದು ಮಾಡಿದ್ದಾರೆ. ಸಂದೇಶ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ, ನಿಮಗೆ ಸುಬ್ಬಾರೆಡ್ಡಿಯನ್ನವರು ಸರ್ಕಾರಿ ಜಮೀನು ಏನಾದರೂ 1 ಎಕರೆ ಎಲ್ಲಾದರೂ ಹಾಕ್ಕೊಂಡಿದ್ರೆ, ನೀವು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಸರ್ವೇಯರ್ ಇದ್ದಾರೆ, DC ಅವರು ಇದ್ದಾರೆ, EO ಅವರು ಇದ್ದಾರೆ, ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮಾತಾಡಿ ನೀವೇ ಒಂದು ದಿನಾಂಕ ನಿಗದಿಪಡಿಸಿ, ನೀವೇ ಅಧಿಕಾರಿಗಳನ್ನ ಕರೆಸಿ, ಸರ್ವೇಯರ್ನ ಕರೆಸಿ, ಆ ಜಾಗಕ್ಕೆ ನಾವು ಸಂಘಟನೆಯಿಂದ ಬರ್ತೀವಿ. ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿ ಅನ್ನೋರು ಏನಾದರೂ 1 ಎಕರೆ ಅಲ್ಲೇನಾದರೂ ಸರ್ಕಾರಿ ಜಮೀನು ಏನಾದರೂ ಹಾಕ್ಕೊಂಡಿದ್ರೆ, ಶಾಸಕರ ಜೊತೆ ನಾವೇ ಮಾತಾಡಿ, ಏನು ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ನಾನು ಏನೇ ಸರ್ಕಾರಿ ಜಮೀನು ಹಾಕ್ಕೊಂಡಿದ್ರೆ ನಾನು ರಾಜೀನಾಮೆ ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಅದು ನೀನು ಸರ್ಕಾರಿ ಅಧಿಕಾರಿಗಳನ್ನ ಕರ್ಕೊಬಂದು ಸರ್ವೆ ಮಾಡಿಸಿ 1 ಎಕರೆ ತೋರಿಸ್ಬಿಡು, ನಾವು ನಿಂತ್ಕೊಂಡು ಸುಬ್ಬಾರೆಡ್ಡಿಯನ್ನವ್ರ ಹತ್ರ ರಾಜೀನಾಮೆ ಕೊಡೋಕ್ಕೆ ನಾವು ಆಗ್ರಹ ಮಾಡ್ತೀವಿ. ಸುಬ್ಬಾರೆಡ್ಡಿನ ಪರ ನಾವು ಹೇಳ್ತೀವಿ, ಸುಬ್ಬಾರೆಡ್ಡಿನವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳ್ಬಿಟ್ಟು. ಅದು ಬಿಟ್ಟು ನೀನು ಪ್ರಚಾರಕ್ಕೋಸ್ಕರ ನೀನು ಸಂಘಟನೆ ಮಾಡಿಕೊಂಡು ಏನೋ ಒಂದು ಸಂಘಟನೆ ಹೆಸರು ಹೇಳ್ಕೊಂಡು ಏನೋ ಜೀವನ ಮಾಡ್ತಾ ಇದೆಯಾ, ಜೀವನ ಮಾಡ್ಕೋ. ಅದು ಬಿಟ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಬಿಟ್ಟು ಒಂದು ಜ್ಯೋತಿಷಿರ ಥರ ನೀನು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಒಂದು ವಿಡಿಯೋ ಮಾಡೋದೆಲ್ಲ ಬಿಡು ಸಂದೇಶ್. ನಿನಗೆ ಒಂದು ಎಚ್ಚರಿಕೆ ಅಂತ ಬಾಗೇಪಲ್ಲಿ ಕ್ಷೇತ್ರದಿಂದ ನೀನು ಸ್ಟಾರ್ಟ್ ಆಗಿದೆ ಇದು ಎಚ್ಚರಿಕೆ. ಯಾಕಂದರೆ ಬೇರೆ ತಾಲೂಕುಗಳೆಲ್ಲ ನಿನಗೆ ಎಲ್ಲ ಜನ ಎಲ್ಲ ತಿರುಗಿ ಬೀಳೋಕ್ಕಿಂತ ಮುಂಚೆ ಎಚ್ಚರಿಕೆಯಿಂದ ಇರೋ, ಸಂಘಟನೆ ಮಾಡ್ತಾ ಇದೆಯಾ, ಕಾನೂನಾತ್ಮಕವಾಗಿ ಸಂಘಟನೆ ಮಾಡು. ಒಳ್ಳೆಯವ್ರಿಗೆ, ದಲಿತರು, SC/ST ಸಮುದಾಯಗಳಿಗೆ ಹಲವಾರು ಸಮಸ್ಯೆಗಳಿದೆ, ಅಂಥದನ್ನು ಬಗೆಹರಿಸುವಂಥ ಕೆಲಸಗಳು ಮಾಡು. ನಿನ್ನ ಬೆಂಬಲವಾಗಿ ಎಲ್ಲ ಸಂಘ ಸಂಸ್ಥೆಗಳು, ಮುಖಂಡರುಗಳು, ಹಿರಿಯ ಮುಖಂಡರುಗಳೆಲ್ಲ ಇದ್ದಾರೆ. ನಿನಗೆ ವಿಚಾರ ಕೊರತೆ ಇದೆ. ಯಾವುದಾದ್ರೂ ಒಂದು ಊರಿಗೆ ಹೋಗ್ಬೇಕಾದ್ರೆ, ಗ್ರಾಮಕ್ಕೆ ಹೋಗ್ಬೇಕಾದ್ರೆ, ಒಂದು ತಾಲೂಕು ಹೋಗ್ಬೇಕಾದ್ರೆ ವಿಚಾರ ತಿಳ್ಕೊ. ವಿಚಾರವಂತರಿದ್ದಾರೆ, ಹಳೆಯ ಹೋರಾಟಗಾರರಿದ್ದಾರೆ, ನಮ್ಮ ಸಂಘ ಸಂಸ್ಥೆಯ ಹಳೆಯ ಹೋರಾಟಗಾರರಿದ್ದಾರೆ. ನಾವು ನಿನಗಿಂತ ಹಳೆಯ ಹೋರಾಟಗಾರರು ನಾವೆಲ್ಲ. ವಿಚಾರಗಳು ತಿಳ್ಕೊಂಡು ಯಾವುದಾದ್ರು ಒಂದು ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಅಲ್ಲೇನು ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ವಿಡಿಯೋ ಹಾಕುವಂಥ ಕೆಲಸ ಮಾಡ್ಬೇಕು ನೀನು. ಇಲ್ಲ ಅಂದರೆ ಅಲ್ಲಿ ಒಕ್ಕಲು ಎಬ್ಬಿಸುವಂಥ ಕೆಲಸಗಳು ಮಾಡ್ತಾ ಇದೆಯಾ ನೀನು, ಗುಂಪುಗಾರಿಕೆ ಮಾಡ್ತಾ ಇದೆಯಾ ನೀನು, ಜನಗಳಿಗೆ ಒಂದು ಅಪಪ್ರಚಾರ ಮಾಡ್ತಾ ಇದೆಯಾ, ಅದೆಲ್ಲ ಬಿಡ್ಬೇಕು ನೀನು. ನಾವು ಒಂದು ಸಂಘಟನೆಯಲ್ಲಿ, ದಲಿತ ಪರ ಸಂಘಟನೆಗಳಿರ್ತಕ್ಕಂಥ ಕಾರ್ಯಕರ್ತ ಮುಖಂಡರುಗಳೇ ನಾವು. ಅದೇ ನಮಗೂ ಶಕ್ತಿ ಇರುವಂಥದ್ದು. ಮಾತು ಬಂದರೆ ನಾನು ಜೈಲಿಗೆ ಹೋಗೋಕ್ಕೂ ರೆಡಿ, ನಾನು ಸಾಯೋಕ್ಕೂ ರೆಡಿ ಅಂತೀಯ. ನಾವು ಜೈಲಿಗೆ ಹೋಗೋಕ್ಕೂ ರೆಡಿ, ಸಾಯೋಕ್ಕೂ ರೆಡಿ ಸಂದೇಶ್. ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು. ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿ ಅನ್ನೋರು ಇವಾಗೂ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ನಿನಗೆ, ನೀನೇ ದಿನಾಂಕ ನಿಗದಿಪಡಿಸು. ಯಾವತ್ತು ಹೇಳಿ, ನೀನು ಡೇಟ್ ಹೇಳು. ಡೇಟ್ ಹೇಳ್ಬಿಟ್ಟು ತಹಸೀಲ್ದಾರ್ ಕರಿ, ಸರ್ವೇಯರ್ನ ಕರೆದು ಬಿಟ್ಟು ಇದೇ ವಿಡಿಯೋ ಮುಖಾಂತರನೇ ನಮ್ಗೆ ಡೇಟ್ ನಿಗದಿಪಡಿಸು. ನೀನು ಆ ಜಾಗಕ್ಕೆ ಬರ್ತೀವಿ ನಾವು. ನೀನು ಯಾವ ಜಾಗ ಹೇಳ್ತೀವಿ ಆ ಜಾಗಕ್ಕೆ ಬಾ. ಎಲ್ಲ ಪ್ರೆಸ್ ಅವ್ರನ್ನು ಕರ್ಕೊಬಾ. ನೀನು ಪತ್ರಿಕಾ ವರದಿನೂ ಆಗಲಿ, ಅಧಿಕಾರಿಗಳೇ ತೀರ್ಮಾನ ಮಾಡಬೇಕು. ನೀನು ಅಪಪ್ರಚಾರ ಮಾಡುವಂಥದ್ದನ್ನು ನಿಲ್ಲಿಸ್ಬೇಕು. ನೀನೇನಂತ ಜನರಿಗೆ ಗೊತ್ತಾಗಬೇಕು, ಜನರಿಗೆ ವಿಚಾರ ಗೊತ್ತಾಗಬೇಕು. ಇಲ್ಲ ಅಂತಂದರೆ ನೀನು ವಿಡಿಯೋಗಳಾಗ್ತಾ ಇದ್ರೆ ಜನರಿಗೆ ಮಾಹಿತಿ ಕರೆಕ್ಟಾಗಿ ಗೊತ್ತಿಲ್ದಿರಾ ನಿನ್ನ ಬಗ್ಗೆ ಏನಂತ ತಿಳ್ಕೊಳ್ತಾರೆ, ನಮ್ಮ MLA ಬಗ್ಗೆ ಏನಂತ ತಿಳ್ಕೊಳ್ತಾ ಇದ್ದಾರೆ. ಒಂದು ಶಾಸಕರ ಬಗ್ಗೆ ನೀನು ಅಪಪ್ರಚಾರ ಮಾಡೋದನ್ನು ನಿಲ್ಲಿಸಬೇಕು. ನಾವು ಇದನ್ನು ಕಡೆಗಣಿಸ್ತಾ ಇದ್ದೀವಿ. ಇನ್ನೊಂದು ಸರಿ ಮುಂದಿನ ದಿನಗಳಲ್ಲಿ ಏನಾದರೂ ನಿನ್ನ ಸುಳ್ಳು ಅಪಪ್ರಚಾರ ಮಾಡೋದನ್ನು ಬಿಡಬೇಕು. ಇಲ್ಲ ಅಂದರೆ ನಾವು ಸಂಘಟನಾತ್ಮಕವಾಗಿ ನಿನಗೆ ಹೋರಾಟ ಶಕ್ತಿ, ಸಂವಿಧಾನದಲ್ಲಿ ನೀನೊಬ್ಬನಿಗೆ ಅಲ್ಲ ಹೋರಾಟದ ಶಕ್ತಿ ಕೊಟ್ಟಿರೋದು, ನಮಗೂ ಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡುವಂಥ ಶಕ್ತಿ ನಮಗೂ ಇದೆ. ನಾವು ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀವಿ, ಶಾಸಕರ ಪರ ನಿಂತ್ಕೊಳ್ಳೋಕ್ಕೂ ನಾವು ರೆಡಿ ಇದ್ದೀವಿ. ಅವರು ಎಲ್ಲಾದರೂ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದರೆ 1 ಎಕರೆ ನೀನು ತೋರಿಸ್ಬೇಕು ಸಂದೇಶ್. ಎಲ್ಲಿ ಬರ್ತೀಯೋ ಬಾ, ಜಾಗ ತೋರಿಸ್ಬೇಕು ನೀನು.